ಸಿದ್ದು ವಿರುದ್ಧ 37 ಮಂದಿ ಸಹಿ ಹಾಕಿದ್ದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಸಿದ್ದು ವಿರುದ್ಧ 37 ಮಂದಿ ಏನ್ ಸಹಿ ಹಾಕಿದ್ರು ಎಂಬ ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಅದು ಶುದ್ಧ ಸುಳ್ಳು ಅಂತ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಸ್ಥಾನದ ವದಂತಿಗಳಿಗೆ ಸತೀಶ್ ಜಾರಕಿಹೊಳಿ ಅವರು ಬ್ರೇಕ್ ಹಾಕಿದ್ದಾರೆ. ಯಾವ ಸಹಿಯೂ ಹಾಕಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಎಂಬುದು ಶುದ್ಧ ಸುಳ್ಳು. ಒಪ್ಪಂದದ ಪ್ರಕಾರ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಬಂಗಾರಪ್ಪ, ದೇವರಾಜ ಅರಸು ಎಲ್ಲರೂ ಇಳಿದಿದ್ರು. ನಿರ್ಧಾರದ ಪ್ರಕಾರ ಸಿದ್ದರಾಮಯ್ಯ ಕೆಳಗಿಳಿದಿದ್ದಾರೆ. ನಾಯಕತ್ವ ಬದಲಾವಣೆ ರಹಸ್ಯವನ್ನ ಮಾಜಿ ಸಚಿವರು ಬಿಚ್ಚಿಟ್ಟಿದ್ದಾರೆ. ಸಿಎಂ ವಿರುದ್ಧ 37 ಮಂದಿ ಸಹಿ ಹಾಕಿದ್ದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇನ್ನು ಸಿಎಂ ಸ್ಥಾನದ ವದಂತಿಗಳಿಗೆ ಸತೀಶ್ ಜಾರಕಿಹೊಳಿ ಅವರೀಗ ಬ್ರೇಕ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ 37 ಮಂದಿ ಸಹಿ ಹಾಕಿದ್ದಾರೆ ಎಂಬ ವಿಚಾರ ಬಹಳ ಚರ್ಚೆ ಗ್ರಾಸ ಆಗಿತ್ತು. ಆದರೆ ಈಗ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ಯಾರೂ ಕೂಡ ಸಹಿ ಹಾಕಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಎಂಬುದೇ ಒಂದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಒಪ್ಪಂದದ ಪ್ರಕಾರ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಒಪ್ಪಂದ ಆಗಿತ್ತಲ್ಲ, ಆ ಒಂದು ಒಪ್ಪಂದದ ಪ್ರಕಾರ ಈಗ ತಮ್ಮ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ. ಬಂಗಾರಪ್ಪ, ದೇವರಾಜ ಅರಸು ಎಲ್ಲರೂ ಕೂಡ ಇಳಿದಿದ್ರು. ಈಗ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಈ ಒಂದು ನಾಯಕತ್ವ ಬದಲಾವಣೆಯ ರಹಸ್ಯವನ್ನ ಮಾಜಿ ಸಚಿವರು ಬಿಚ್ಚಿಟ್ಟಿದ್ದಾರೆ.